ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಪ್ಲ್ಯಾಂಟ್ ಅಂತ. ವೆರಿ ಬ್ಯೂಟಿಫುಲ್ ಪ್ಲ್ಯಾಂಟ್, ಆಲಿಕೋನಿಯಾ. ಸ್ನೇಹಿತರೆ, ಅದ್ರ ಬಗ್ಗೆ ನೋಡೋಣವಾ. ಆಲಿಕೋನಿಯಾ ಪೆಟ್ರಾಕೋರಮ್ ಅಂತ ಸ್ನೇಹಿತರೆ ಇದ್ರ ಹೆಸರು. ನೋಡಿ, ಇದರಲ್ಲಿ ತುಂಬ ವೆರೈಟೀಸ್ ಇದೆ ಸ್ನೇಹಿತರೆ. 200 ಆಫ್ ವೆರೈಟೀಸ್ ಸ್ಪೇಷಿಯಸ್ನಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ ಇದು. ನೋಡಿ, ಇದ್ರದ್ದು ನೇಟಿವು ಸೌತ್ ಅಮೇರಿಕಾ ಸ್ನೇಹಿತರೆ. ಟ್ರಾಪಿಕಲ್ ಪೆರೇನಿಯಲ್ ಪ್ಲ್ಯಾಂಟ್ ಸ್ನೇಹಿತರೆ. ನೋಡಿ, ಲ್ಯಾಂಡ್ಸ್ಕೇಪಿಂಗೆಲ್ಲ ಇದು ಯೂಸ್ ಮಾಡ್ತಾರೆ ಈ ಗಿಡನ ಬಾರ್ಡರ್ನಲ್ಲಿ. ಓಕೆನಾ ಸ್ನೇಹಿತರೆ, ಅಷ್ಟು ಬ್ಯೂಟಿಫುಲ್ಲಾದ ಗಿಡ ಸ್ನೇಹಿತರೆ. ಇದು ನಿಮ್ಮ ಗಾರ್ಡನಲ್ಲಿ ಒಂದು 2 ಇಟ್ಟರೆ ಸಾಕು, ಅಷ್ಟು ಬುಷಿಯಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಇದು ಗ್ರೌಂಡಲ್ಲಿ ಇದಕ್ಕೆ ತುಂಬ ಜಾಗ ಬೇಕು. ಸ್ಪೇಸು ತುಂಬ ಬೆಳೆಯೋಕ್ಕೆ ಇದಕ್ಕೆ ತುಂಬ ಜಾಗ ಬೇಕು. ನೋಡಿ, ಇದರ ಸ್ಪಾಟ್ ಸೈಜ್ ಬಂದ್ಬಿಟ್ಟು ಸ್ನೇಹಿತರೆ, ನೋಡಿ 15 ಇಂಚು ತಗೊಳ್ಳಿ ಸ್ನೇಹಿತರೆ. ಇದು ಅದರ ಬ್ರ್ಯಾಟ್ ಸ್ನೇಹಿತರೆ. ಇದು ಬ್ರ್ಯಾಟ್. ನೋಡಿ, ಇದು ಹೂವು. ಓಕೆನಾ ಸ್ನೇಹಿತರೆ. ಇದರಲ್ಲಿ ನೋಡಿ, ಇದೇ ಥರ ವೆರೈಟಿ ಬಂದ್ಬಿಟ್ಟು ಬರ್ಡ್ಸ್ ಆಫ್ ಪ್ಯಾರಡೈಸ್ನಲ್ಲೂ ಇದೆ. ಅದರಲ್ಲೂ ಈ ಥರನೇ ಸೇಮ್, ಅದು ಬೇರೆ ಥರ ಇರುತ್ತೆ. ಇದ್ರದ್ದು ಬ್ರ್ಯಾಟ್ ಬಂದ್ಬಿಟ್ಟು ಬೇರೆ ಥರ ಇರುತ್ತೆ. ಅದೇ ಸ್ನೇಹಿತರೆ, ಇದು ಒಂದು ವೆರೈಟಿನಲ್ಲಿ ಅಷ್ಟು ಗಿಡಗಳಿದೆ ಸ್ನೇಹಿತರೆ. ಬರ್ಡ್ಸ್ ಆಫ್ ಪ್ಯಾರಡೈಸ್ ಬಂದ್ಬಿಟ್ಟು ಇಂಡೋರಲ್ಲೂ ಇಡ್ಬೋದು ನೀವು. ಅದರಲ್ಲೂ ಹೂವು ಬರುತ್ತೆ, ನೀವು ಇಂಡೋರಲ್ಲೂ ಇಡ್ಬೋದು. ಅದು ಸೌತ್ ಅಮೇರಿಕನಲ್ಲೆಲ್ಲ ಇಂಡೋರಲ್ಲಿ ಇಡ್ತಾರೆ ಸ್ನೇಹಿತರೆ. ಅಷ್ಟು ದೊಡ್ಡದಾಗಿ ಹೋಗುತ್ತೆ ಅದು. ನೋಡಿ ಸ್ನೇಹಿತರೆ, ಇದಕ್ಕೆ ಪಾಟಿಂಗ್ ಮಿಕ್ಸ್ ಬಂದ್ಬಿಟ್ಟು 1% ಮಣ್ಣು, ಗಾರ್ಡನ್ ಮಣ್ಣು, ಆಮೇಲೆ 1% ಕೋಕೋಪೀಟು, 1% ಕಂಪೋಸ್ಟ್ ಸ್ನೇಹಿತರೆ. ಇದು 3 ಮಿಕ್ಸ್ ಮಾಡಿ ಹಾಕಿ. ಓಕೆನಾ. ಇದಕ್ಕೆ ನೋಡಿ, ಬಿಸಿಲು ಅಷ್ಟೊಂದು ಬಿಸಿಲು ಬೇಕಾಗಿಲ್ಲ ಇದಕ್ಕೆ. ಬೆಳಗಿನ ಬಿಸಿಲು ಇದ್ದರೆ ಸಾಕು. ಓಕೆನಾ ಸ್ನೇಹಿತರೆ. ಹೂವು ಚೆನ್ನಾಗಿ ಬಿಡುತ್ತೆ. ಈ ಥರ ಹೂವು ಚೆನ್ನಾಗಿ ಬಿಡುತ್ತೆ. ಸ್ವಲ್ಪ ಬಿಸಿಲಿದ್ರೂ ಹೂವು ಚೆನ್ನಾಗಿ ಬಿಡುತ್ತೆ. ಸ್ವಲ್ಪ ಶೆಮಿ ಶೇಡಲ್ಲಿ ಇಡಿ ಸ್ನೇಹಿತರೆ. ನೋಡಿ, ಇದರಲ್ಲಿ ಆರೆಂಜು, ಪಿಂಕು, ಆಮೇಲೆ ರೆಡ್ಡು, ಯೆಲ್ಲೋ ಕಲರ್ ಅಂತ ಇಷ್ಟು ಕಲರ್ ಇದೆ ಸ್ನೇಹಿತರೆ. ನೀವು ಕಲೆಕ್ಷನ್ ಮಾಡುವಾಗ ಎಲ್ಲದರಲ್ಲೂ ಒಂದೊಂದು ಕೂಡ ಕಲೆಕ್ಷನ್ ಮಾಡಿ ಇಡ್ಬೋದು ನೀವು. ಓಕೆನಾ ಸ್ನೇಹಿತರೆ. ನೋಡಿ, ಇದ್ರದ್ದು ಪ್ರೊಪಗೇಟ್ ಬಂದ್ಬಿಟ್ಟು ನಾನು ಹೇಗೆ ತೋರಿಸ್ತೀನಿ ನಿಮಗೆ. ರೀಪಾಟ್ ಮಾಡೋವಾಗ ಇದರಲ್ಲಿ 3-4 ಇರುತ್ತೆ ಸ್ನೇಹಿತರೆ. 3-4 ಇದ್ದರೆ ಅದು ನೀವು ಸಪ್ರೇಟ್ ಮಾಡ್ಕೊಬೋದು. ನೋಡಿ, ಇಲ್ಲೊಂದಿದೆ. ನೋಡಿ, ಇಲ್ಲೊಂದು. ನಾನು ಇವಾಗೊಂದು ತೆಗೆದೆ ಇದರಲ್ಲಿ. ನೋಡಿ ಸ್ನೇಹಿತರೆ, ಇದರಲ್ಲಿ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ನೋಡಿದ್ರಾ, ಇವಾಗ ಎಕ್ಸ್ಟ್ರಾ ಗಿಡ ಆಯಿತಾ. ಇದೇ ಥರನೇ ನೀವು ರೀಪಾಟ್ ಮಾಡೋವಾಗ ಅದರಲ್ಲಿ ಕೂಡ ನೀವು 1-2 ತೆಗ್ದು ಬೇರೆ ಪಾಟಿಗೆ ಕೂಡ ಹಾಕ್ಬೋದು. ಇದೇ ಪ್ರೊಪಗೇಷನ್ ಸ್ನೇಹಿತರೆ. ಈ ಥರನೇ ಪ್ರೊಪಗೇಷನ್ ಮಾಡೋದು. ತುಂಬ ಗಿಡಗಳು, 1ರಿಂದ ತುಂಬ ಗಿಡಗಳು ಮಾಡ್ಬೋದು. ಓಕೆನಾ ಸ್ನೇಹಿತರೆ. ನೋಡಿ, ಇದ್ರ ನರ್ಸರಿಗಳಲ್ಲಿ, ನಿಮ್ಮ ಲೋಕಲ್ ನರ್ಸರಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಇಂಡೋರ್ಗೆ ಬೇಕಂದರೆ ನೋಡಿ, ಬರ್ಡ್ಸ್ ಆಫ್ ಪ್ಯಾರಡೈಸ್ ಕೂಡ ತೊಗೊಂಡು ನೀವು ಒಳಗಡೆ ಇಟ್ಕೊಬೋದು. ಎಂಟ್ರೆನ್ಸಲ್ಲಿ ಇಡ್ಬೋದು. ಓಪನ್ ಸ್ಪೇಸ್ ಇದ್ದರೆ ಸ್ವಲ್ಪ ಬೆಳಕು ಬೇಕು, ಅದು ಕೂಡ ನೀವು ಒಳಗಡೆ ಇಂಟೀರಿಯರ್ ಡೆಕೋರೇಷನ್ ಆಗಿ ಯೂಸ್ ಮಾಡ್ಬೋದು. ಓಕೆನಾ ಸ್ನೇಹಿತರೆ. ನೋಡಿ, ಇದಕ್ಕೆ ಫರ್ಟಿಲೈಸರ್ ಬಂದುಬಿಟ್ಟು ನೀವು ಬನಾನಾ ಪೀಲ್ ಕೂಡ ಹಾಕ್ಬೋದು ಸ್ನೇಹಿತರೆ. ಬನಾನಾ ಇದಿದೆ ನೋಡಿ, ಸಿಪ್ಪೆ, ಅದು ನೈಟು ನೆನೆಸ್ಬಿಟ್ಟು ಆ ನೀರು ಕೂಡ ಹಾಕ್ಬೋದು. ಓಕೆನಾ ಸ್ನೇಹಿತರೆ. ಆಮೇಲೆ ಇಲ್ದಿದ್ರೆ ಕಂಪೋಸ್ಟ್ ಹಾಕ್ಕೊಬೋದು ನೀವು. ತಿಂಗಳಿಗೊಂದ್ಸರಿ ಕಂಪೋಸ್ಟ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಗ್ರೌಂಡಲ್ಲಿ ಹಾಕಿದ್ರೆ ಇನ್ನೂ ಬುಷಿಯಾಗಿ ಬರುತ್ತೆ ಸ್ನೇಹಿತರೆ. ಇದು ಬ್ಯೂಟಿಫುಲ್ಲಾದ ಪ್ಲ್ಯಾಂಟ್. ನೋಡಿ, ದೊಡ್ಡ ನೋಡಿ, ಮಾಲ್ಗಳಲ್ಲೂ ನೋಡಿರ್ತೀರ, ಎಂಟ್ರೆನ್ಸಲ್ಲಿ ಸ್ಕೀಪಿಂಗ್ ಥರ ಇದು ಯೂಸ್ ಮಾಡ್ತಾರೆ ಸ್ನೇಹಿತರೆ ಈ ಪ್ಲ್ಯಾಂಟ್ನ. ಮಾಲ್ಗಳಲ್ಲಿ, ಆಮೇಲೆ ದೊಡ್ಡ IT ಕಂಪನಿಗಳಲ್ಲಿ ಹೊರಗಡೆ. ನೀವು ಗಾರ್ಡನಲ್ಲಿ ನೋಡಿ, ಇದು ದೊಡ್ಡ ಪಾಟಲ್ಲಿ ಹಾಕಿಕ್ಬಿಟ್ರೆ, ಇಲ್ಲ ಬಕೆಟಲ್ಲಿ ಕೂಡ ಹಾಕ್ಕೊಬೋದು ಸ್ನೇಹಿತರೆ. ದೊಡ್ಡ ಬಕೆಟ್ ಬರುತ್ತಲ್ಲ, ಅದರಲ್ಲೂ ಹಾಕ್ಕೊಂಡ್ರು ಬುಷಿಯಾಗಿ ಬರುತ್ತೆ. 1ರಿಂದ ಅಷ್ಟು ಗಿಡ ಬರುತ್ತೆ ಸ್ನೇಹಿತರೆ. ಇದು ಇಷ್ಟು ಬ್ಯೂಟಿಫುಲ್ಲಾದ ಗಿಡ ಸ್ನೇಹಿತರೆ. ಮಣ್ಣು ಇದಕ್ಕೆ ಯಾವಾಗಲೂ ಮಾಯ್ಶ್ಚರ್ ಆಗಿರಬೇಕು ಸ್ನೇಹಿತರೆ. ಯಾವಾಗಲೂ ತೇವಾಂಶ ಇರಬೇಕು. ಸಮ್ಮರಲ್ಲಿ ಈ ಪ್ಲ್ಯಾಂಟ್ಗೆ ಸ್ವಲ್ಪ ದಿನ ನೀರು ಹಾಕಲೇಬೇಕು ಸ್ನೇಹಿತರೆ. ಇವಾಗ ವಿಂಟರ್ ಟೈಮಲ್ಲಿ ಪರವಾಗಿಲ್ಲ, 1-2 ದಿನಕ್ಕೆ ಒಂದ್ಸರಿ ಹಾಕಿದ್ರೂ ಪರವಾಗಿಲ್ಲ. ಸಮ್ಮರ್ ಟೈಮಲ್ಲಿ ಓಕೆ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ರೆ ಈ ಗಿಡಕ್ಕೆ ಒಳ್ಳೆ ಬೆಳಕು, ಒಳ್ಳೆ ನೀರು, ಕರೆಕ್ಟಾಗಿ ಫರ್ಟಿಲೈಸರು, ಕಂಪೋಸ್ಟು ಇದೆಲ್ಲ ಕರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿ ಬೆಳೀತಾ ಬರುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಈ ಗಿಡ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಆಮೇಲೆ ಕಮೆಂಟ್ಸ್ ಮಾಡಿ, ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ಓಕೆ ಸ್ನೇಹಿತರೆ, ಟೇಕ್ ಕೇರ್. ಬಾಯ್ ಸ್ನೇಹಿತರೆ.